ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಟೋರಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿ ನಡೆಸಿದ ನಂತರ ಮುಂಬೈ ಇಂಡಿಯನ್ಸರು ರೋಹಿತ್ ಶರ್ಮಾ ಅದ್ರ ಬಗ್ಗೆ ಮಾತಾಡಿದಾರೆ ಅಂತ ಹೇಳಬೇಕು. ಏನಂತ ಮಾತಾಡಿದಾರೆ ಅಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಆಗ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಅದು ಮಾಡೋ ಪ್ರತಿಯೊಂದು ಹೇಳೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ರೋಹಿತ್ ಶರ್ಮಾ ಏನಂತ ಹೇಳಿದ್ರಪ್ಪ ಅಂತ ಮೊದಲೇ ಹೇಳ್ಬಿಡ್ತೀನಿ ಗುರು. ರೋಹಿತ್ ಶರ್ಮಗೆ ಅವರು ಮೊದಲೇ ಹೇಳಿದಂತೆ ಮುಂಬೈ ಇಂಡಿಯನ್ಸ್ ಅವರು, ನೀವೇನಾರ ವರ್ಲ್ಡ್ ಕಪ್ ಗೆದ್ದರೆ ಮಾತ್ರ ಮುಂಬೈ ಇಂಡಿಯನ್ಸ್ಗೆ ಕ್ಯಾಪ್ಟನ್ ಆಗಿ, ಇಲ್ಲ ಅಂತ ನೀವು ಕ್ಯಾಪ್ಟನ್ ಬೇಡ, ನಾವು ಫ್ಯೂಚರ್ ಕ್ಯಾಪ್ಟನ್ ಹೊಡಿಕತ್ತೀವಿ, ನೀವು ವರ್ಲ್ಡ್ ಕಪ್ ಗೆದ್ದರೆ ಮಾತ್ರ ನೀವು ಮುಂಬೈ ಇಂಡಿಯನ್ಸ್ಗೆ ಕ್ಯಾಪ್ಟನ್ ಆಗಿ ಅವರ ಅವಶ್ಯಕತೆ ಇರುತ್ತೆ, ಇಲ್ಲ ಅಂತಂದರೆ ನೀವು ಕ್ಯಾಪ್ಟನ್ ಆಗೋದು ಬೇಡ, ನಾವು ಫ್ಯೂಚರ್ ಕ್ಯಾಪ್ಟನ್ ಹೊಡಿಕತ್ತೀವಿ ಅಂತ ಮುಂಬೈ ಇಂಡಿಯನ್ಸ್ ಹೇಳಿದಂತೆ ಗುರು. ಅಂತಂದರೆ ಹಾರ್ದಿಕ್ ಪಾಂಡ್ಯ ಅವರು ಮೊದಲೇ ಟ್ರೇಡ್ ಮಾಡ್ತೀವಿ ಅಂತ ಅಪ್ಡೇಟ್ ಇತ್ತು ಅಂತ ಹೇಳಬೇಕು. ಹಾರ್ದಿಕ್ ಪಾಂಡ್ಯ ಜೊತೆ ಅವರು ಮೊದಲಿಂದಲೂ ಕೂಡ ಮಾತುಕತೆ ಮಾಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಅಂತ ಹೇಳಬೇಕು. ಅದೇ ರೀತಿ ಅವರು ಮುಂಬೈ ಇಂಡಿಯನ್ಸ್ಗೆ ಹೊಡ್ತಾ ಬಿದ್ದಿದೆ ಅಂತ ಹೇಳಬೇಕು. ಫ್ಯಾನ್ ಫಾಲೋಯಿಂಗಲ್ಲಿ ಕಡಿಮೆ ಕೂಡ ಆಗಿದ್ದಾರೆ, 10 ಲಕ್ಷ ಫಾಲೋವರ್ಸ್ ಕೂಡ ಕಳ್ಕೊಂಡಿದ್ದಾರೆ. ಮತ್ತು ರೋಹಿತ್ ಶರ್ಮಾ ಅಭಿಮಾನಿಗಳು ಕೂಡ ಫುಲ್ ರಚಿಸಿದ್ದಾರೆ. ಬೆಂಕಿ ಹಾಕಿರ್ಬೋದು, ಶರ್ಟು ಮತ್ತು ಜೆರ್ಸಿಗೆಲ್ಲ ಬೆಂಕಿ ಹಾಕೋದಿರ್ಬೋದು, ಸರಿಯಾಗಿ ನಡೆದಿದೆ ಅಂತ ಹೇಳಬೇಕು. ಮುಂಬೈ ಇಂಡಿಯನ್ಸ್ಗೆ ಒಳ್ಳೆ ಆವಳಿ ಕೊಡ್ತಿದ್ದಾರೆ ಅಭಿಮಾನಿಗಳು ಅಂತ ಹೇಳಬೇಕು. ಮತ್ತು ರೋಹಿತ್ ಶರ್ಮಾ ಅವರದ್ದು ವರ್ಲ್ಡ್ ಕಪ್ ಮೇಲೆ ನಿಂತು ಅಂದರೆ ನೀವು ಅರ್ಥ ಮಾಡ್ಕೊಂಡು ವರ್ಲ್ಡ್ ಕಪ್ ಗೆದ್ದರೆ ಮಾತ್ರ ಕ್ಯಾಪ್ಟನ್, ಇಲ್ಲ ಅಂತಂದರೆ ಇಲ್ಲ. ಆದರೆ ನಮ್ಮ RCB ಬೇರೆ ಅಂತ ಹೇಳಬೇಕು. RCB ತಂಡ ನೋಡಿ ಕಲಿಬೇಕು ಬೇರೆ ಫ್ರಾಂಚೈಸಿಗಳು ಅಂತ ಹೇಳ್ತೀನಿ. ವಿರಾಟ್ ಕೊಹ್ಲಿ ಖುದ್ದಾಗೆ ಕ್ಯಾಪ್ಟನ್ಸಿ ಬಿಟ್ಟಿದ್ದು ಹೊರತು RCB ತಂಡ ಬಿಡಲಿ ಅಂತ ಹೇಳಬೇಕು. ಅದು ಕೂಡ RCB ತಂಡ ಅವರು ವಿರಾಟ್ ಕೊಹ್ಲಿ ನೀವೇ ಕ್ಯಾಪ್ಟನ್ ಆಗಿ ಉಳಿರಿ, ನೀವೇನು ಟ್ರಾಫಿ ಗೆಲ್ಬೇಡಿ, ನೀವು ಕ್ಯಾಪ್ಟನ್ ಆಗಿ ಆಡಿ ಸಾಕು. ಅದೇ ಅಭಿಮಾನಿಗಳು ಎಷ್ಟು ಖುಷಿ ಕೊಡ್ತಾರೆ, ಕಪ್ ಗೆದ್ದಷ್ಟು ಖುಷಿ ಕೊಡ್ತೀನಿ, ನೀವು ಕ್ಯಾಪ್ಟನ್ಸಿ ಬಿಡಬೇಡಿ ಅಂತ ಕೂಡ ವಿರಾಟ್ ಕೊಹ್ಲಿ ಅವ್ರಿಗೆ RCB ಫ್ರಾಂಚೈಸಿ ಕೂಡ RCB ತಂಡ ಹೇಳ್ತು ಅಂತ ಹೇಳಬೇಕು. ಆದರೆ ವಿರಾಟ್ ಕೊಹ್ಲಿ ಅವರು ಬ್ಯಾಡ್, ನೀವು ಫ್ಯೂಚರ್ ಕ್ಯಾಪ್ಟನ್ ಹೊಡಿಕೊಳ್ಳಿ ಅಂತ ಬೇರೆಯವರಿಗೆ ಕ್ಯಾಪ್ಟನ್ಸಿ ಅವಕಾಶ ಕೊಡಿ, ನಾನು RCB ತಂಡಕ್ಕೆ ಇಷ್ಟೇ ಕ್ಯಾಪ್ಟನ್ ಆಗೋದು, ನಾನೇನು ಆಡೋದಿಲ್ಲ ಅಂತ ವಿರಾಟ್ ಕೊಹ್ಲಿ ಹೇಳಿಕೆ RCB ತಂಡ ಬಿಟ್ಟಿದ್ದು, ಅವರ ಕೈ ಬಿಟ್ಟಿದ್ದು ಕ್ಯಾಪ್ಟನ್ಸಿಯಿಂದ ಮಾತ್ರ ಅಂತ ಹೇಳ್ತೀನಿ ಗುರು. ಆದರೆ RCB ತಂಡ ಎತ್ತಿ ಮೆರೆಸುತ್ತೆ ಅಂತ ಹೇಳಬೇಕು. 5 ಬಾರಿ ಟ್ರೋಫಿ ಗೆದ್ದಿರೋರ್ಗೂ ಇಲ್ಲ ಅಂತ ಮರ್ಯಾದೆ ನಮ್ಮ RCB ತಂಡ, ನಮ್ಮ RCB ಅಭಿಮಾನಿಗಳು ಕೊಡ್ತಾರೆ ವಿರಾಟ್ ಕೊಹ್ಲಿಗೆ ಆ ಮರ್ಯಾದೆ ಅಂತ ಹೇಳಬೇಕು. ಇದ್ರ ಬಗ್ಗೆ ನೀವೇಂದ್ರೆ ಕಳ್ಸೋ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ಟಾಟಾ ಬಾಯ್, ಬಂದ ನಮಸ್ಕಾರ. ಜೈ RCB ಗುರು, ಕಿಂಗ್ ಕೊಹ್ಲಿ.